ನೋಡ್ತಾ ಇದ್ರೆ BBC ನ್ಯೂಸ್, ನಾನು ಸ್ವಾಗತ. ಹಾಸನ ಜಿಲ್ಲೆಯ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲಾಗಿ ಹೆಡ್ಲೈನ್ಸ್. ಸತ್ತ ಮರಿಯೊಂದಿಗೆ ದಿನ ಕಳೆಯುತ್ತಿರುವ ತಾಯಿ ಆನೆ. ಶಿರಗುರದಲ್ಲೊಂದು ಹೃದಯ ವಿದ್ರಾವಕ ಘಟನೆ. ಮರಿ ಸತ್ತು 3 ದಿನವಾದರೂ ಸ್ಥಳ ಬಿಟ್ಟು ಕದಲದ ತಾಯಿ ಆನೆ. ಹಾಸನದಲ್ಲಿ ಹೆಚ್ಚಿದ ಹೃದಯಾಘಾತ ಪ್ರಕರಣಗಳು. ತಕ್ಷಣ ಕ್ರಮಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಕರೆ. ಸಕಲೇಶಪುರ ಮಹಾಮಳೆಗೆ ಶಿರಾಡಿಘಾಟ್ ರಸ್ತೆ ದುರಾವಸ್ಥೆ. ತಡೆಗೋಡೆ ಕುಸಿತ, ಸಂಚಾರಕ್ಕೆ ವ್ಯತ್ಯಯ, ವಾಹನ ಸವಾರರ ಪರದಾಟ. ಸಕಲೇಶಪುರ ತಾಲೂಕಿನಲ್ಲಿ ಎಡೆಬಿಡದೆ ಸುರಿತಾ ಇರತಕ್ಕಂಥ ಮಳೆ, ಜನಜೀವನ ಅಸ್ತವ್ಯಸ್ತ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಗೆ ಒತ್ತಾಯ. ಪಾರ್ಕಿಂಗ್ ಸಮಸ್ಯೆ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಬಗ್ಗೆ ಸಾರ್ವಜನಿಕರಿಂದ ದೂರು ಹಿನ್ನೆಲೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ದಿಢೀರ್ ಭೇಟಿ. ಆಲೂರು ಪಟ್ಟಣದ ಸೆಸ್ಕಾಂ ವಿಭಾಗದಲ್ಲಿ ಶೌಚಾಲಯ ಇಲ್ಲದೆ ಸಿಬ್ಬಂದಿಗಳ ನಿತ್ಯ ಪರದಾಟ. ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಲು ಆಗ್ರಹ. ಚನ್ನರಾಯಪಟ್ಟಣ ರಾಷ್ಟ್ರೀಯ ಹೆದ್ದಾರಿ 75ರ ವಿವಿಧ ಕಾಮಗಾರಿಗಳನ್ನು ಕೇವಲ 1 ತಿಂಗಳಲ್ಲಿ ಮುಗಿಸಲಾಗುವುದು. ಶಾಸಕ ಸಿಎನ್ ಬಾಲಕೃಷ್ಣ ಭರವಸೆ. ವಾರ್ತೆಗಳ ವಿವರ. ತನ್ನ ಮರಿ ಸತ್ತು 3 ದಿನ ಕಳೆದರೂ ತಾಯಿ ಆನೆ ತಾನು ಹೋದಲೆಲ್ಲ ಮೃತ ಮರಿ ಆನೆಯನ್ನ ತನ್ನೊಂದಿಗೆ ಎಳೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಮನ ಕಲುಕುವ ಘಟನೆ ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಶಿರಗುರ ಗ್ರಾಮದ ಜಾಕ್ನಳ್ಳಿ ಎಸ್ಟೇಟ್ ಬಳಿ ನಡೆದಿದೆ. ಕಳೆದ ಶನಿವಾರ ಗರ್ಭಿಣಿ ಹೆಣ್ಣಾನೆ ಮರಿಯಾನೆಗೆ ಜನ್ಮವನ್ನ ನೀಡಿದೆ. ಆದರೆ ಹುಟ್ಟುವ ವೇಳೆ ಮರಿಯಾನೆ ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು. ಇನ್ನು ತಾಯಿ ಆನೆ ತನ್ನ ಮರಿ ಜೀವಂತವಾಗಿದೆ ಅಂತ ತಿಳಿದು ಕಾಲಿನಿಂದ ಒದ್ದು ಅದನ್ನು ಎಬ್ಬಿಸಲು ಪ್ರಯತ್ನ ಪಡ್ತಾ ಇದೆ. ಆದರೆ ಮರಿ ಆನೆ ಮೇಲೆ ಏಳ್ತಾ ಇಲ್ಲ. ಇನ್ನು ಮರಿ ಆನೆ ಮೇಲೆ ಏಳ್ದಿರೋದ್ರಿಂದ ತಾನು ಹೋದಲೆಲ್ಲ ಮರಿಯಾನೆಯನ್ನ ಜೊತೆಯಲ್ಲಿ ಎಳೆದುಕೊಂಡು ಓಡಾಡ್ತಾ ಇರ್ತಕ್ಕಂಥದ್ದು ತಾಯಿ ಆನೆ. ಸ್ಥಳೀಯರು ಈ ದೃಶ್ಯಾವಳಿಗಳನ್ನ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದುಕೊಂಡಿದ್ದಾರೆ. ಇನ್ನು ಈ ದೃಶ್ಯಾವಳಿಗಳನ್ನ ನೋಡಿದ್ರೆ ಎಂಥ ಕಲ್ಲಿನ ಮನಸ್ಸಿನವರು ಕರಳು ಕೂಡ ಚುರುಕೆನ್ನುವಂತೆ ಕಾಣಿಸ್ತಾ ಇದೆ. ಇನ್ನು ಮೊನ್ನೆ ಅಷ್ಟೇ ನಾವು ನೋಡಿದ್ವಿ, ಭಾನುವಾರ ಅರೆಹಳ್ಳಿ ಸಮೀಪದ ಕೆಸಗುಲಿ ಗ್ರಾಮದಲ್ಲಿ ವಿದ್ಯುತ್ ತಂತಿ ತಗಲಿ ಮರಿಯಾನೆಯೊಂದಿಗೆ ತಾಯಿ ಆನೆಯು ಕೂಡ ಸಾವನ್ನಪ್ಪಿರ್ತಕ್ಕಂಥ ಘಟನೆ ಮಾಸುವ ಮುನ್ನವೇ ಇದೀಗ ಇಂತಹ ಒಂದು ತಾಯಿ ಮತ್ತೆ ಮಗುವಿನ ನಡುವಿನ ಸಂಬಂಧ ಇದು ಕೇವಲ ಮನುಷ್ಯರು ಮಾತ್ರ ಅಂತಲ್ಲ, ತಾಯಿಯ ಪ್ರೀತಿ ಮನುಷ್ಯರು ಪ್ರಾಣಿಗಳು ಎಲ್ಲರಲ್ಲೂ ಕೂಡ ಒಂದೇ ಅನ್ನೋದಕ್ಕೆ ಒಂದು ನೈಜ ಉದಾಹರಣೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಆ ಕಂದನ ಕಳೆದುಕೊಂಡ ತಾಯಿಯ ನೋವು ಎಂಥವರನ್ನು ಕೂಡ ಒಂದು ಕ್ಷಣ ಕಣ್ಣಲ್ಲಿ ನಂಚಿನಲ್ಲಿ ನೀರು ಬರುವಂತೆ ಮಾಡಿಸ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಯುವಕರು ಮತ್ತು ಮಕ್ಕಳಲ್ಲಿ ಹೃದಯಾಘಾತ ಪ್ರಕರಣಗಳು ನಿರಂತರ ದಿನಕ್ಕೆ ಹೆಚ್ಚಾಗ್ತಾ ಇರ್ತಕ್ಕಂಥ ಆತಂಕಕಾರಿ ಏರಿಕೆಯ ಕುರಿತು ಸಂಸದ ಶ್ರೇಯಸ್ ಪಟೇಲ್ ಇಂದು ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಅಧಿಕಾರಿಗಳು ಮತ್ತೆ ಸಾರ್ವಜನಿಕರು ತಕ್ಷಣದ ಮತ್ತು ಸಮನ್ವಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅವರು ಕರೆಯನ್ನು ಕೂಡ ನೀಡಿದ್ದಾರೆ. ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಆವರಣದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿರತಕ್ಕಂಥ ಸಂಸದರು ಒಂದು ಆಘಾತಕಾರಿ ಅಂಶವನ್ನು ಕೂಡ ಇದೇ ವೇಳೆ ಹೊರಹಾಕಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ಸುಮಾರು 507 ಹೃದಯಾಘಾತ ಪ್ರಕರಣಗಳು ವರದಿಯಾಗಿದ್ದು ಈ ಪೈಕಿ 190 ಸಾವುಗಳು ಸಂಭವಿಸಿದ್ದಾವೆ. ಇದರಿಂದ ಈ ತಕ್ಷಣ ಗಮನ ಹರಿಸಬೇಕಾದ ಗಂಭೀರ ಸಂಗತಿಗಳನ್ನ ಕೂಡಲೇ ತಗೊಬೇಕು. ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ಹೃದಯಾಘಾತ ಅಂತ ಎಸ್ಪೆಷಲಿ ಬರ್ತಕ್ಕಂಥ ರೋಗಿಗಳಿಗೆ ತುರ್ತಾಗಿ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ಆಗಿರಬಹುದು, ECG ಆಗಿರಬಹುದು, ಈ ನಿಟ್ಟಿನಲ್ಲಿ ವೈದ್ಯರು ಸದಾ ಸನ್ನದ್ಧರಾಗಿರಬೇಕು ಅಂತಕ್ಕಂಥ ಕರೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಹಿಂಸನ ನಿರ್ದೇಶಕ ರಾಜಣ್ಣ, ಡಾಕ್ಟರ್ ಸುನಿಲ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಆಲೂರು ತಾಲೂಕವರು 30 ಜನ ಹೋಗಿದ್ದಾರೆ ಅಂತ ಇದೆ. ಅದು ನಾನು ಒಂದು ಮನವಿಯನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾಳೆ ಸಹ ನಾನು ಬೇರೆ ಕಾರ್ಯಕ್ರಮ ದೆಹಲಿಗೆ ಹೋಗೋದ್ರಿಂದ ಅಲ್ಲಿ ಸಹ ಅವರು ನಮ್ಮ ಯಾವುದು ವಿದೇಶಾಂಗ ಸಚಿವರ ಹತ್ರ ಅಂಡರ್ ಸೆಕ್ರೆಟರಿ ಹತ್ರ ಮಾತಾಡಿ ಏನು ಮಾಡ್ಬೋದು ಅಂತ ಕೆಲಸವನ್ನು ಮಾಡ್ತೀವಿ. ನಾನು ಅದು ಬೆಳಗ್ಗೆನೇ ನೋಡಿದೆ ಅನ್ನೋದನ್ನು. ಆಲೂರು ತಾಲೂಕಿನ 30 ಜನ ಅಂತ ಮಾಧ್ಯಮದಲ್ಲಿ ವರದಿಯಾಗಿದ್ದು, 30 ಜನ ಅಂತ ಮಾತಾಡಿದ್ದು. ಅದನ್ನು ಸಹ ನಾಳೆ ಹೋದಾಗ ಅದನ್ನ ಮನವಿ ಮಾಡಿ ಏನೇನು ಕ್ರಮ ತಗೋಬೋದು ಅದನ್ನ ತಗೊಳ್ಳೋಂಥ ಕೆಲಸಕ್ಕೆ ಮನವಿ ಮಾಡೋ ಕೆಲಸ ಮಾಡ್ತೀವಿ. ಅದು ನಮ್ಮ ಗಮನದಲ್ಲಿದೆ. ಆಗಲೇ ಒಂದು ಪತ್ರ ವ್ಯವಹಾರಕ್ಕೆ ಒಂದು ಡ್ರಾಫ್ಟ್ ಮಾಡೋಕ್ಕೂ ಸಹ ನಾನು ಹೇಳ್ತೀನಿ.
ಸಕಲೇಶಪುರ ತಾಲೂಕಿನ ಆನೆಮಹಲ್ ಬಳಿಯ ಶಿರಾಡಿ ಘಾಟ್ ರಸ್ತೆಯಲ್ಲಿ ನಿರಂತರ ಭಾರೀ ಮಳೆಯಿಂದಾಗಿ ರಸ್ತೆಯ ತಡೆಗೋಡೆ ಕುಸಿದು ನೂತನವಾಗಿ ನಿರ್ಮಿಸಿದ್ದ ಸಿಮೆಂಟ್ ರಸ್ತೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಸುಮಾರು 100 ಮೀಟರ್ ಉದ್ದದ ತಡೆಗೋಡೆ ಸಂಪೂರ್ಣವಾಗಿ ಕುಸಿದಿದ್ದು ರಸ್ತೆ ಸುರಕ್ಷತೆಗೆ ಧಕ್ಕೆ ಉಂಟಾಗಿದೆ. ಮಳೆಯ ಆರ್ಭಟಕ್ಕೆ ರಸ್ತೆಗಳೇ ಕೊಚ್ಚಿ ಹೋಗ್ತಾ ಇದ್ದು ಕುಸಿದು ಬೀಳುವ ಸ್ಥಿತಿಯಲ್ಲಿದೆ. ಇನ್ನು ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕಳೆದ 3 ದಿನಗಳಿಂದ ರಸ್ತೆಯ ಒಂದು ಬದಿಯಲ್ಲಿ ಸಂಚಾರವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಇನ್ನು ಸ್ಥಳೀಯ ಆಡಳಿತವು ರಸ್ತೆ ರಕ್ಷಣೆಗಾಗಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕುವ ಕಸರತ್ತನ್ನು ನಡೆಸ್ತಾ ಇದೆ. ಅದು ಕೂಡ ಮಳೆಯ ತೀವ್ರತೆ ಹೆಚ್ಚಾದಂತೆ ಅವಘಡಗಳ ಸಂಖ್ಯೆಯು ಕೂಡ ಏರಿಕೆ ಆಗ್ತಾ ಇದೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಮಣ್ಣು ಕುಸಿತದಿಂದ ಜೀವಹಾನಿ ಹಾಗೂ ವಾಹನಗಳಿಗೆ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಗುತ್ತಿಗೆದಾರರಿಗೆ ಸೂಚನೆಯನ್ನು ನೀಡಿದ್ದಾರೆ. ಇನ್ನು ಮಳೆಯಿಂದ ತಡೆಗೋಡೆಯ ಮಣ್ಣು ಕುಸಿತದಿಂದ ಸಂಚಾರಕ್ಕೆ ವ್ಯತ್ಯಯ ಉಂಟಾಗ್ತಾ ಇದೆ. ರಸ್ತೆ ದುರಸ್ತಿಗೆ ತಕ್ಷಣದ ಕ್ರಮ ಕೈಗೊಳ್ಳುವ ಅಗತ್ಯ ಇದೆ ಅಂತ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಹಾಸನದಿಂದ ಬೆಂಗಳೂರಿಂದ ಮಂಗಳೂರಿಗೆ ಹೊಸದಾಗಿ ಏನೋ 4 ವೇ ಮಾಡಬೇಕು ಅಂತ ಹೊರಟಿದ್ದಾರೆ. ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಕೇವಲ 4 ಅವರಲ್ಲಿ ಹೋಗ ಅಂತ ರಸ್ತೆ ಅಂತೆ ಅದು. ಅದಕ್ಕೆ ಈಗಾಗಲೇ DPRನ ರೆಡಿ ಮಾಡಲಿಕ್ಕೆ ಗುತ್ತಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಆ ರಸ್ತೆ ಸಿದ್ಧ ಆದರೂ ಕೂಡ ಈ ರಸ್ತೆ ಸಮಸ್ಯೆ ಸರಿಯಾಗೋದಿಲ್ಲ ಅಂತ ಅನ್ಕೊಳ್ತೀನಿ. ಬಹುತೇಕ ನಾವು ಫೀಲ್ಡಿಗೆ ಬಂದು 10 ವರ್ಷ ಆಯಿತು. ಅವತ್ತಿಂದಲೂ ಕೂಡ ಇದು ಬರ್ಕೊಂಡೇ ಬಂದ್ವಿ ನಾವು. ಹಾಸನದಲ್ಲಿ ಸಕಲೇಶಪುರ ಭಾಗದಲ್ಲಿ ರಸ್ತೆ ಸಮಸ್ಯೆ, ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆ ಸರಿಯಾಗಲಿಲ್ಲ. ಇವತ್ತವರೆಗೂ ಸರಿಯಾಗುವಂತೆ ಕಾಣ್ತಾ ಇಲ್ಲ. 2-3 ಜನ ಸಂಸದರು ಬಂದರು, ಆದರೂ ಕೂಡ ಸಮಸ್ಯೆಯಾಗೇ ಉಳಿತು. ಅದೇ ಹೊಸದಾಗ ರಸ್ತೆನಾದ್ರೂ ಸರಿಯಾಗಿ ಈ ರಸ್ತೆ ಹಿಂಗೆ ಉಳ್ಕೊಳ್ಳುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇನ್ನು ಸಕಲೇಶಪುರ ತಾಲೂಕಿನಾದ್ಯಂತ ಎಡಬಿಡದೆ ಸುರಿತಾ ಇರತಕ್ಕಂಥ ಧಾರಾಕಾರ ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಮಲೆನಾಡು ಭಾಗದಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇದ್ದು ವಾಹನ ಸವಾರರು ಹಾಗೂ ವಿದ್ಯಾರ್ಥಿಗಳು ತೀವ್ರ ತೊಂದರೆಯನ್ನು ಎದುರಿಸ್ತಾ ಇದ್ದಾರೆ. ತಾಲೂಕಿನ ಬಹುತೇಕ ಮೋಡ ಕವಿದ ವಾತಾವರಣವಿದ್ದು ಭಾರಿ ಮಳೆಯಿಂದ ರಸ್ತೆಯಲ್ಲಿ ಸಂಚಾರ ಕಷ್ಟಕರವಾಗಿದೆ. ಆದರೂ ಕೂಡ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡದಲ್ಲೇ ಇರತಕ್ಕಂಥದ್ದು. ವಿದ್ಯಾರ್ಥಿಗಳು ಮಳೆಯ ನಡುವೆ ಶಿಕ್ಷಣ ಸಂಸ್ಥೆಗಳಿಗೆ ತೆರಳುವಂತಾಗಿದೆ. ಇದರಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪರದಾಟವನ್ನು ಎದುರಿಸ್ತಾ ಇದ್ದಾರೆ. ಮಳೆಯ ತೀವ್ರತೆಯಿಂದಾಗಿ ರಸ್ತೆ ಸಂಚಾರ, ದೈನಂದಿನ ಚಟುವಟಿಕೆಗಳು ಕಷ್ಟಕರವಾಗಿದ್ದು ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಹಾಸನ ನಗರದ ಚನ್ನಪಟ್ಟಣದಲ್ಲಿರುವ KSRTC ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್ ಸಮಸ್ಯೆ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ HP ಸ್ವರೂಪ್ ಪ್ರಕಾಶ್ ಇಂದು ಬೆಳಗ್ಗೆ ದಿಢೀರ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದರು. ಬಸ್ ನಿಲ್ದಾಣಕ್ಕೆ ಬರುವ ಬಸ್ಗಳಿಗೆ ವ್ಯವಸ್ಥಿತವಾಗಿ ನಿಲುಗಡೆಗೆ ಸೂಚನೆಯನ್ನು ನೀಡಬೇಕು ಹಾಗೂ ಖಾಸಗಿ ವಾಹನಗಳು ಬಸ್ ನಿಲ್ದಾಣದ ಒಳಗೆ ಬಾರದಂತೆ ಅಧಿಕಾರಿಗಳು ಎಚ್ಚರವನ್ನು ವಹಿಸಬೇಕು ಅಂತ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಇನ್ನು ಬಸ್ ನಿಲ್ದಾಣದ ರಸ್ತೆಯಲ್ಲಿ ಗುಂಡಿಗಳನ್ನು ಮುಚ್ಚಲು ನಗರಸಭೆ ಅಧಿಕಾರಿಗಳೇ ಸ್ಥಳದಲ್ಲೇ ಕರೆ ಮಾಡಿ ಸೂಚನೆಯನ್ನು ನೀಡಿದರು. ಆ ಹೊಸ ಬಸ್ ನಿಲ್ದಾಣದ ಮುಂಭಾಗ ಇರತಕ್ಕಂಥ ರಸ್ತೆ ಇವತ್ತು ನೆನ್ನೆ ಕಿತ್ತೋಗಿರೋದಲ್ಲ. ಆ ರಸ್ತೆ ಕಿತ್ತೋಗಿ 3-4 ವರ್ಷ ಆಗೋಯ್ತು. ಮಳೆಗಾಲ ಬಂದು ಸಂಪೂರ್ಣವಾಗಿ ಗುಂಡಿ ಬಿದ್ದಿದೆ. ಈಗ ಶಾಸಕರು ಅಲ್ಲಿ ಹೋಗಿ ಶಾಸಕರಿಗೆ ಈಗ ಆ ರಸ್ತೆಯಲ್ಲಿರುವ ಗುಂಡಿಗಳು ಕಾಣಿಸಿ ಈಗ ಅದನ್ನು ತ್ವರಿತವಾಗಿ ಮುಚ್ಚುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರಂತೆ. ಮಳೆ ಬೀಳುವ ಮೊದಲು ಈ ಬಗ್ಗೆ ಎಚ್ಚರ ವಹಿಸಬೇಕಾಗಿತ್ತು. ಎಚ್ಚರವನ್ನು ವಹಿಸಲಿಲ್ಲ. ಪರಿಣಾಮವಾಗಿ ಸಮಸ್ಯೆ ಈ ಸ್ಥಿತಿಗೆ ಬಂದು ನಿಂತಿದೆ. ಇನ್ನು ಬಸ್ ನಿಲ್ದಾಣದ ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಸ್ವರೂಪ್ ಪ್ರಕಾಶ್ ಅವರ ತಂದೆ HS ಪ್ರಕಾಶ್ ಅವರಿದ್ದ ಸಂದರ್ಭದಿಂದಲೂ ಕೂಡ ಈ ಪಾರ್ಕಿಂಗ್ ಸಮಸ್ಯೆ ಅವತ್ತಿಂದ ಇವತ್ತವರೆಗೂ ಹಿಂಗೆ ನಡ್ಕೊಂಡ್ ಬರ್ತಾ ಇದೆ. HS ಪ್ರಕಾಶ್ ಅವರ ಅವಧಿ ಮುಗಿತ್ತು, ಪ್ರೀತಮ್ ಗೌಡ್ರ ಅವಧಿ ಮುಗಿತ್ತು, ಈ ಸ್ವರೂಪ್ ಪ್ರಕಾಶ್ ಅವರ ಅವಧಿ ಬರ್ತಾ ಇದೆ, ಬಂದಿದೆ. ಆದರೂ ಕೂಡ ಈ ಸಮಸ್ಯೆಯಾಗೇ ಉಳಿದಿದೆ. ಇವತ್ತು ಇವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರವಾದರೂ ಇದು ಸರಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾದ ಸ್ಥಿತಿ. ನೋಡೋಣ. KSRTC DC ಅವರು ಮತ್ತು ಎಲ್ಲ ಅಧಿಕಾರಿಗಳೆಲ್ಲ, ಸಾರಿಗೆ ಅಧಿಕಾರಿಗಳು ಮತ್ತು ನಮ್ಮ ಹೊಸ ಬಸ್ ನಿಲ್ದಾಣಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೀವಿ. ಎಲ್ಲ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ ಮತ್ತು ಎಲ್ಲ ನಮ್ಮ ಆಟೋ ನಮ್ಮ ಸ್ನೇಹಿತರೆಲ್ಲ ಅವರು ಕೂಡ ಅವ್ರಿಗೂ ಅನುಕೂಲ ನಮ್ಮ ಯಾವ ರೀತಿ ನಮ್ಮ ಬಸ್ ಸ್ಟ್ಯಾಂಡ್ನ ಕಾರ್ಯವೈಖರಿಗಳು ನಡೀತಾ ನೋಡ್ಲಿಕ್ಕೆ ಬಂದಿದ್ದೀವಿ. ಯಾವುದು ಕೂಡ ಅಂಥ ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ. ಚಿಕ್ಕ ಪುಟ್ಟ ಸಮಸ್ಯೆಗಳೇನಿದೆ ಅದು ಪ್ರಯಾಣಿಕರು ಏನು ಬಸ್ಸಿಂದ ಇಳಿಯೋದು ಮತ್ತು ಹತ್ತುವಂಥದ್ದು ಎಲ್ಲ ಈಗಾಗಲೇ ಅಧಿಕಾರಿಗಳು ಹೇಳಿದ್ದಾರೆ. ಚಿಕ್ಕ ಪುಟ್ಟ ಏನಿದೆ ಅದನ್ನೆಲ್ಲ ಕೂಡ ಮಾಡ್ತಾಯಿದ್ದಾರೆ. ಯಾವುದೂ ಸಮಸ್ಯೆ ಇಲ್ಲ ದೊಡ್ಡ ಮಟ್ಟದ್ದು. ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಏನು ರಸ್ತೆ ಮತ್ತು ಇದೆಲ್ಲ ಸಮಸ್ಯೆ ಆಗಿದೆ. ಎಲ್ಲರೂ ಕೂಡ ಸುಸೂತ್ರವಾಗಿ ಮಾಡ್ತಾಯಿದ್ದಾರೆ. ಅಧಿಕಾರಿಗಳವರೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದಾರೆ.
ಇದೇನು ರಾಜಕಾಲುವೆ ಇದೆ ಒಂದು ಸ್ವಲ್ಪ ಸ್ವಚ್ಛತೆ ಇದಕ್ಕೆ ನಾವು ಕ್ರಮ ಕೈಗೊಳ್ಳಬೇಕು. ಆಲೂರು ಪಟ್ಟಣದ ಸೆಸ್ಕಾಂ ಉಪವಿಭಾಗದಲ್ಲಿ 75% ಮಹಿಳಾ ಸಿಬ್ಬಂದಿಗಳಿದ್ದಾರಂತೆ. 10 ಹಲವು ವರ್ಷಗಳಿಂದ ಇಲ್ಲಿಯ ಸಿಬ್ಬಂದಿಗಳಿಗಾಗಲಿ ಗುತ್ತಿಗೆದಾರಿಗಾಗಲಿ ಕಚೇರಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗಾಗಲಿ ಶೌಚಾಲಯದ ವ್ಯವಸ್ಥೆಯೇ ಇಲ್ವಂತೆ. ಇಲಾಖೆಯ ಆವರಣದ ಸುತ್ತ ಇಂಟರ್ಲಾಕ್ ವ್ಯವಸ್ಥೆ, ಸಿಬ್ಬಂದಿಗಳಿಗೆ ವಾಹನ ನಿಲುಗಡೆಗೆ ಉತ್ತಮವಾದ ಶೆಡ್ಡು, ಎಲ್ಲ ಅಗತ್ಯವಾದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಕೂಡ ತುರ್ತು ಅಗತ್ಯವಿರುವ ಶೌಚಾಲಯದ ವ್ಯವಸ್ಥೆಯನ್ನೇ ಮಾಡೋದನ್ನ ಮರೆತು ಬಿಟ್ಟಿದ್ದಾರೆ. ಪುರುಷರಿಗೆ ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ಹಾಳಾಗೋಗ್ಲಿ, ಕೊನೆ ಪಕ್ಷ ಇಲ್ಲಿ ಒಂದೇ ಒಂದು ಶೌಚಾಲಯ ಕೂಡ ಇಲ್ಲ, ಮೊದಲಿದ್ದ ಶೌಚಾಲಯವನ್ನ ಬಳಸಲು ಯೋಗ್ಯ ಇಲ್ಲ ಅಂತ ಹೇಳಿ ಅದನ್ನು ಮುಚ್ಚಿ ಅದರೊಳಗಡೆ ಬ್ಯಾಡದರ ವಸ್ತುಗಳೆಲ್ಲ ತುಂಬಿ ಹಾಕಿದ್ದಾರಂತೆ. ಇನ್ನು ಸೆಸ್ಕಾಂ ಇಲಾಖೆಗೆ ಪ್ರತಿನಿತ್ಯ ನೂರಾರು ಜನಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಬಿಲ್ ಕಟ್ಟಕ್ಕಾಗಿರಬಹುದು, ಸಮಸ್ಯೆಗಳಿಗೆ ದೂರು ಕೊಡಕ್ಕಾಗಿರಬಹುದು, ಮತ್ತೊಂದು ಇನ್ನೊಂದು ಬರ್ತಾನೆ ಇರ್ತಾರೆ. ಆದ್ರೂ ಕೂಡ ಇಲ್ಲಿ ಶೌಚಾಲಯ ಇಲ್ಲದಿರ್ತಕ್ಕಂಥದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಸ್ಥಳೀಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಮನವಿಯನ್ನು ಮಾಡಿದ್ದಾರೆ. ಕಷ್ಟದಲ್ಲಿ ಇಳಿಬೇಕಾ? ಚನ್ನರಾಯಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ 75ರ ವಿವಿಧ ಕಾಮಗಾರಿಗಳನ್ನು ಕೇವಲ 1 ತಿಂಗಳಲ್ಲಿ ಮುಗಿಸಲಾಗುವುದು ಅಂತ ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟ್ರೀಯ ಹೆದ್ದಾರಿ 75ರ ವಿವಿಧ ಕಾಮಗಾರಿಗಳು ಕೇವಲ 1 ತಿಂಗಳಲ್ಲಿ ಮುಕ್ತಾಯಗೊಳಿಸಲಾಗುವುದು. ಈ ಕಾಮಗಾರಿಗಳಿಗೆ ಒಂದಿಷ್ಟು ಲೋಪದೋಷಗಳು ಇದ್ದು, ಅಡೆತಡೆಗಳಿದ್ದು, ಅವೆಲ್ಲವನ್ನು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಯಾವುದೇ ರೀತಿಯ ಲೋಪದೋಷಗಳು ಮತ್ತು ಅಡೆತಡೆಗಳು ಉಂಟಾಗದಂತೆ ಅಧಿಕಾರಿಗಳ ಸಮ್ಮುಖದಲ್ಲಿ ಇಂದು ಕೊನೆಗೊಳಿಸಲಾಗಿದೆ. ಈಗಾಗಲೇ ಬಾಕಿ ಇರುವ ಹೊಸ ಬಸ್ ನಿಲ್ದಾಣಗಳು, ವಿದ್ಯುತ್ ದೀಪ, ನಾಮಫಲಕ, ಅಡ್ಡ ರಸ್ತೆಗಳ ನಿರ್ಮಾಣ, ಇನ್ನು ವಿವಿಧ ಕಾಮಗಾರಿಗಳನ್ನು ತ್ವರಿತವಾಗಿ ಮಾಡುವಂತೆ ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ. ಆ ಯು ಜಿ ಕೇಬಲ್ ಇವರ ಕಾಂಟ್ರಾಕ್ಟರ್ ಕಡೆಯಿಂದ ಡ್ಯಾಮೇಜ್ ಆಗಿದ್ದು ಕೆಲಸ ಮಾಡೋ ಸಂದರ್ಭದಲ್ಲಿ ಅದನ್ನು ರೀಪ್ಲೇಸ್ ಅವರೇ ಮಾಡಿಕೊಡ್ತಾರೆ. ಅಂಡರ್ ಪಾಸ್ ಮಾಡಿಕೊಡೋದು, ಉಳಿದಿರ್ತಕ್ಕಂಥ ಕೇಬಲ್ಗಳನ್ನು ಕೂಡ ಅಂಡರ್ ಪಾಸ್ನಲ್ಲಿ ವೇ ಮಾಡಿಕೊಟ್ರೆ ಇಲಾಖೆ ಅದನ್ನೆಲ್ಲ ಸರಿಪಡಿಸ್ಕೊಡೋದು ತೀರ್ಮಾನ ಆಗಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸತ್ತ ಮರಿಯೊಂದಿಗೆ ದಿನ ಕಳೆಯುತ್ತಿರುವ ತಾಯಿ ಆನೆ. ಶಿರಗುರದಲ್ಲೊಂದು ಹೃದಯ ವಿದ್ರವಕ ಘಟನೆ. ಮರಿ ಸತ್ತು 3 ದಿನವಾದರೂ ಸ್ಥಳ ಬಿಟ್ಟು ಕದಲದ ತಾಯಿ ಆನೆ. ಹಾಸನದಲ್ಲಿ ಹೆಚ್ಚಿದ ಹೃದಯಾಘಾತ ಪ್ರಕರಣಗಳು. ತಕ್ಷಣ ಕ್ರಮಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಕರೆ. ಸಕಲೇಶಪುರ ಮಹಾಮಳೆಗೆ ಶಿರಾಡಿಘಾಟ್ ರಸ್ತೆ ದುರಾವಸ್ಥೆ. ತಡೆಗೋಡೆ ಕುಸಿತ, ಸಂಚಾರಕ್ಕೆ ವ್ಯತ್ಯಯ, ವಾಹನ ಸವಾರರ ಪರದಾಟ. ಸಕಲೇಶಪುರ ತಾಲೂಕಿನಲ್ಲಿ ಎಡೆಬಿಡದೆ ಸುರಿತಾ ಇರತಕ್ಕಂಥ ಮಳೆ, ಜನಜೀವನ ಅಸ್ತವ್ಯಸ್ತ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಗೆ ಒತ್ತಾಯ. ಪಾರ್ಕಿಂಗ್ ಸಮಸ್ಯೆ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಬಗ್ಗೆ ಸಾರ್ವಜನಿಕರಿಂದ ದೂರು ಹಿನ್ನೆಲೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ದಿಢೀರ್ ಭೇಟಿ. ಆಲೂರು ಪಟ್ಟಣದ ಸೆಸ್ಕಾಂ ವಿಭಾಗದಲ್ಲಿ ಶೌಚಾಲಯ ಇಲ್ಲದೆ ಸಿಬ್ಬಂದಿಗಳ ನಿತ್ಯ ಪರದಾಟ. ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಲು ಆಗ್ರಹ. ಚನ್ನರಾಯಪಟ್ಟಣ ರಾಷ್ಟ್ರೀಯ ಹೆದ್ದಾರಿ 75ರ ವಿವಿಧ ಕಾಮಗಾರಿಗಳನ್ನು ಕೇವಲ 1 ತಿಂಗಳಲ್ಲಿ ಮುಗಿಸಲಾಗುವುದು. ಶಾಸಕ ಸಿಎನ್ ಬಾಲಕೃಷ್ಣ ಭರವಸೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.